ಅವಧೂತ ಗುರು ಶ್ರೀ ಚಂದ್ರಶೇಖರ ಭಾರತಿ. ಅಧ್ಯಾಯ 20. ಆಧ್ಯಾತ್ಮಿಕ ಜ್ಞಾನತೀರ್ಥ. ಕನ್ನಡ ನಾಡಿನಿಂದ ತಮಿಳುನಾಡಿಗೆ 2 ಮಹಾತೀರ್ಥಗಳು ಸದಾ ಪ್ರವಹಿಸುತ್ತಲೇ ಇರುತ್ತವೆ. ಒಂದು ತೀರ್ಥ ತಾನು ಹರಿವಲ್ಲೆಲ್ಲ ನೆಲವನ್ನು ನಗಿಸಿ ಸಂತೋಷವನ್ನು ಕೊಡುವ ಕೊಡಗಿನ ಕಾವೇರಿಯಾದರೆ, ಇನ್ನೊಂದು ತೀರ್ಥ ಶಾಂತಿಯನ್ನು ಆನಂದವನ್ನು ತಂದುಕೊಡುವ ಸಹ್ಯಾದ್ರಿಯ ತಪ್ಪಲಿನಲ್ಲಿರುವ ಶೃಂಗೇರಿಯಿಂದ ಪ್ರವಹಿಸುತ್ತಿರುವ ಜ್ಞಾನತೀರ್ಥ. ಒಂದು ತೀರ್ಥ ಪ್ರಕೃತಿ ದತ್ತವಾದರೆ ಇನ್ನೊಂದು ದೈವದತ್ತವಾದುದು. ಒಂದು ತೀರ್ಥ ಲೌಕಿಕ ಸಂಪದಭಿವೃದ್ಧಿಗೆ ಕಾರಣವಾದರೆ ಇನ್ನೊಂದು ಆಧ್ಯಾತ್ಮಿಕ ಸಂಪದಭಿವೃದ್ಧಿಗೆ ಕಾರಣವಾದುದು. ಭರತಖಂಡದ ಈ 2 ಪ್ರಾಂತಗಳನ್ನು ಪ್ರೀತಿ ವಿಶ್ವಾಸಗಳಲ್ಲಿ ಬೆಸೆಯಲು ಈ 2 ತೀರ್ಥಗಳು ಸಾಧನಗಳಾಗಿವೆ. ಹೀಗಾಗಿ ಕಾವೇರಿ ಎಂದರೆ ತಮಿಳುನಾಡಿನವರಿಗೆ ಅತ್ಯಂತ ಪ್ರೀತಿ, ಶೃಂಗೇರಿಯ ಗುರುಗಳೆಂದರೆ ಅತ್ಯಂತ ಭಕ್ತಿ. ಜೀವನದ ಗುರಿಯನ್ನು ತಲುಪಲು ಆಧ್ಯಾತ್ಮಿಕ ತತ್ವಾನುಷ್ಠಾನದ ಅಗತ್ಯವಿದ್ದಂತೆಯೇ ದೇಶದ ಆರ್ಥಿಕ ಅಭಿವೃದ್ಧಿಗೆ ನೀರಾವರಿಯ ಸೌಲಭ್ಯವೂ ಅಗತ್ಯವಲ್ಲವೇ? ಕಾವೇರಿಯು ಸಂಪದಭಿವೃದ್ಧಿಯ ಸಂಕೇತವಾಗಿ ಸುಖ ಸಂತೋಷಗಳನ್ನು ಕೊಟ್ಟರೆ, ಶೃಂಗೇರಿಯ ಪೀಠವು ಆಧ್ಯಾತ್ಮಿಕ ಸಂಪತ್ತನ್ನು ಹೆಚ್ಚಿಸಿ ಆನಂದವನ್ನು ಶಾಂತಿಯನ್ನು ಕೊಡುವಂತಹುದು. ಶ್ರೀ ಗುರುವರ್ಯರು ಮೈಸೂರಿನಿಂದ ನಂಜನಗೂಡು ಚಾಮರಾಜನಗರಗಳ ಮೂಲಕ ಘಟ್ಟವನ್ನು ಇಳಿದು ತಮಿಳುನಾಡಿನ ಸತ್ಯಮಂಗಲಕ್ಕೆ ಆಗಮಿಸಿದರು. ಶ್ರೀ ಗುರುಗಳು ನಂಜನಗೂಡಿನಲ್ಲಿ ಬಿಡಾರ ಹೂಡಿದ್ದಾಗ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯನ್ನು ಸ್ವತಃ ಅಭಿಷೇಕ ಪೂಜೆಗಳಿಂದ ಅರ್ಚಿಸಿದ್ದರು. 1924ರಲ್ಲಿ ಶ್ರೀಕಂಠೇಶ್ವರ ಸ್ವಾಮಿಯ ಪ್ರೇರಣೆಯಿಂದ ಆಲಯದ ನೆಲಮಾಳಿಗೆಗೆ ಇಳಿದು 2 ಬೆಳ್ಳಿ ತಂಬಿಗೆ, 1 ಬೆಳ್ಳಿ ನಾಗಾಭರಣ ಮತ್ತು 1 ಪಂಚಲೋಹದ ನಾಟ್ಯ ಗಣಪತಿ ಇವುಗಳನ್ನು ತೆಗೆದರು. ಆಗ ಅಲ್ಲಿ ಇದ್ದ ಸರ್ಪವು ಎದ್ದು ಹೆಡೆಯಾಡಿಸಿತು. ಶ್ರೀ ಗುರುಗಳು ಅದಕ್ಕೆ ಆರತಿ ಬೆಳಗಿ ಮೇಲಕ್ಕೆ ಬಂದರು. ಶೃಂಗೇರಿ ಜಗದ್ಗುರುಗಳಿಗೆ ಶ್ರೀಕಂಠೇಶ್ವರನ ಪೂಜೆಯನ್ನು ಸ್ವತಃ ಮಾಡುವ ವಿಶೇಷ ಗೌರವ ಈಗಲೂ ಇದೆ. ಚಾಮರಾಜನಗರ ಮೂಲಕ ಘಟ್ಟಗಳನ್ನು ಇಳಿದು ತಮಿಳುನಾಡಿನ ಸತ್ಯಮಂಗಲಕ್ಕೆ ಆಗಮಿಸಿದರು. ದಾರಿಯುದ್ದಕ್ಕೂ ಭಕ್ತಿ ಗೌರವಪೂರ್ವಕವಾಗಿ ಜನ ನೀಡಿದ ಸ್ವಾಗತವನ್ನು ಸ್ವೀಕರಿಸಿ ಎಲ್ಲರಿಗೂ ಶುಭವನ್ನೂ ಮಂಗಳವನ್ನೂ ಬಯಸುತ್ತಾ ತಮಿಳುನಾಡಿನ ಪ್ರಥಮ ಪಟ್ಟಣಕ್ಕೆ ದಯಮಾಡಿಸಿದರು. ಇಲ್ಲಿಯಂತೂ ಸ್ವಾಗತವೂ ಅಪೂರ್ವವೂ ಅಸಾಮಾನ್ಯವೂ ಆಗಿದ್ದಿತು. ತಮಿಳುನಾಡಿನ ಜನ ಗುರುಗಳೆಂದರೆ ಸಾಕ್ಷಾತ್ ದೈವವೇ ಎಂದು ಭಾವಿಸುವ ಭಾವುಕರು. ಅವರ ಭಕ್ತಿ ಗೌರವಗಳಿಗೆ ಎಣೆಯೇ ಇಲ್ಲ. ಗುರುಗಳು ದರ್ಶನದಲ್ಲಿ ತಲ್ಲೀನರಾಗಿ ಆನಂದ ಭಾಷ್ಪ ಸುರಿಸುತ್ತಾ ಮೈ ಮರೆವಂತಹ ಸಂಸ್ಕಾರವುಳ್ಳವರು. ಅಲ್ಲಿಯ ಶಿಷ್ಯವರ್ಗದವರು. ಹೋದೆಡೆಗಳಲ್ಲೆಲ್ಲ ಗುರುಗಳು ಸಾಧಾರಣವಾಗಿ ಕನ್ನಡ, ತೆಲುಗು, ಸಂಸ್ಕೃತ ಭಾಷೆಗಳಲ್ಲಿ ಸಂದರ್ಭಾನುಸಾರ ಉಪನ್ಯಾಸ ಮಾಡುತ್ತಿದ್ದರು. ವಿದ್ವತ್ ಸಭೆಗಳಲ್ಲಿ ಅಧ್ಯಕ್ಷ ಭಾಷಣ, ಅನುಗ್ರಹ ಭಾಷಣಗಳು ಸಂಸ್ಕೃತದಲ್ಲಿ ನಡೆಯುತ್ತಿದ್ದವು. ಆಯಾ ಸಭೆಗನುಗುಣವಾಗಿ ಮನೆಯ ಭಾಷೆ ತೆಲುಗು, ಶಾಲೆಯಲ್ಲಿ ಕಲಿತು ಓದಿದ ಭಾಷೆ ಕನ್ನಡ ಮತ್ತು ಸ್ವಲ್ಪ ಇಂಗ್ಲಿಶು. ಧಾರ್ಮಿಕ ವಿದ್ಯಾಭ್ಯಾಸವೆಲ್ಲ ಜರುಗಿದುದು ಸಂಸ್ಕೃತದಲ್ಲಿ. ಈ 3 ಭಾಷೆಗಳಲ್ಲಿಯೂ ಹೃದಯಂಗಮವಾಗಿ ಉಪನ್ಯಾಸ ಮಾಡುವ ಕಲೆ ಗುರುಗಳಿಗೆ ಸಿದ್ಧಿಸಿತ್ತು. ಆದರೆ ಶ್ರೀಗಳವರು ಸತ್ಯಮಂಗಲದಲ್ಲಿದ್ದಾಗ ಒಂದು ವಿಶೇಷ ಘಟನೆ ನಡೆಯಿತು. ಅಲ್ಲಿನ ಕೆಲವು ಜನ ಪ್ರಮುಖರು ಮಠದ ಕಾರ್ಯಭಾರಿಯಾಗಿದ್ದ ಶ್ರೀಕಂಠ ಶಾಸ್ತ್ರಿಗಳವರನ್ನು ಭೇಟಿ ಮಾಡಿ, ಶ್ರೀ ಗುರುಗಳು ಇಂದು ತಮಿಳಿನಲ್ಲಿ 4 ಮಾತನ್ನಾದರೂ ಆಡಿ ಅನುಗ್ರಹಿಸಬೇಕು. ಸಾಧಾರಣವಾಗಿ ಇತ್ತ ಕಡೆಯೆಲ್ಲ ಶೃಂಗೇರಿಯ ಗುರುಗಳು ಸಂಚಾರ ಬಂದಾಗ ಸಂಸ್ಕೃತದಲ್ಲೇ ಉಪದೇಶವೀಯುತ್ತಾರೆ. ಸಂಸ್ಕೃತವು ಬಹುಜನಕ್ಕೆ ಅರ್ಥವಾಗದ ಭಾಷೆಯಾಗಿದೆ. ಆದ್ದರಿಂದ ಶ್ರೀಗಳವರು ತಮಿಳಿನಲ್ಲಿ 4 ಮಾತನ್ನಾದರೂ ಆಡಿ ಉಪದೇಶ ಭಾಷಣವನ್ನು ಅನುಗ್ರಹಿಸಬೇಕೆಂದು ಭಕ್ತಾದಿಗಳು ಪ್ರಾರ್ಥಿಸುತ್ತಾರೆ ಎಂಬುದಾಗಿ ವಿಜ್ಞಾಪಿಸಿದರು. ಶ್ರೀಕಂಠ ಶಾಸ್ತ್ರಿಗಳವರಿಗೆ ಯೋಚನೆಯಾಯಿತು. ಶ್ರೀಗಳವರಿಗೆ ಬಾರದಿರುವ ಭಾಷೆಯಲ್ಲಿ ಭಾಷಣ ಮಾಡಬೇಕೆಂದು ಈ ಜನ ಕೇಳಿಕೊಳ್ಳುತ್ತಿದ್ದಾರಲ್ಲ ಎಂದು ತುಸು ಕೋಪವೂ ಆಯಿತು. ಗುರುಗಳಿಗೆ ತಮಿಳು ಭಾಷೆಯ ಪರಿಚಯವಿಲ್ಲವೆಂದು, ಅವರು ಕಲಿತುದೆಲ್ಲ ಕನ್ನಡ, ತೆಲುಗು, ಸಂಸ್ಕೃತ ಮಾತ್ರವೆಂದು ಅವರನ್ನು ತಮಿಳಿನಲ್ಲಿಯೇ ಮಾತನಾಡಬೇಕೆಂದು ಪ್ರಾರ್ಥಿಸುವುದು ಯುಕ್ತವಲ್ಲವೆಂದು ಈ ಜನಕ್ಕೆ ತಿಳಿಯ ಹೇಳಿದರು. ಆದರೆ ಬಂದಿದ್ದ ಆ ಪ್ರಮುಖರು 4 ಮಾತನ್ನಾಡಿದರೂ ಸಾಕು, ಅದೇ ನಮಗೆ ಅನುಗ್ರಹ. ಸಭಿಕರೆಲ್ಲರಿಗೂ ತಿಳಿವ 4 ತಮಿಳು ಮಾತು ಸಾಕು, ನಾವು ಕೃತಾರ್ಥರಾಗುತ್ತೇವೆ ಎಂದು ಕಳಕಳಿಯಿಂದ ಭಿನ್ನವಿಸಿದರು. ಶ್ರೀಕಂಠ ಶಾಸ್ತ್ರಿಗಳಿಗೆ ಏನೂ ತೋಚದೆ ನೇರವಾಗಿ ಗುರುಗಳಲ್ಲಿಗೆ ಬಂದರು. ಆಲೋಚನೆ ಮಾಡುತ್ತಾ ನಿಂತ ಶಾಸ್ತ್ರಿಗಳನ್ನು ಕಂಡೊಡನೆಯೇ ಗುರುಗಳು ವಿಷಯವೇನೆಂದು ಪ್ರಶ್ನಿಸಿದರು. ನಮ್ರವಾಗಿ ನಿಂತ ಶಾಸ್ತ್ರಿಗಳು ನತವದನರಾಗಿ ಎಲ್ಲವನ್ನೂ ಅರಿಕೆ ಮಾಡಿದರು. ಶ್ರೀ ಗುರುವರ್ಯರು, ಆಗಲಿ, ಶ್ರೀ ಶಾರದಾಂಬೆಯ ಇಚ್ಛೆಯಿದ್ದಲ್ಲಿ ತಮಿಳಿನಲ್ಲಿಯೇ 4 ಮಾತು ಹೇಳಿದರಾಯಿತು. ಅವರ ಉತ್ಸಾಹವೇಕೆ ಭಂಗವಾಗಬೇಕು? ಅವರ ಇಚ್ಛೆ ಪೂರ್ತಿಯಾಗಲಿ ಎಂದು ಅಪ್ಪಣೆ ಕೊಡಿಸಿದರು. ಶಾಸ್ತ್ರಿಗಳಿಗೆ ಆಶ್ಚರ್ಯವಾಯಿತು.
ತಮಿಳು ಬಾರದವರು ತಮಿಳಿನಲ್ಲಿ ಮಾತನಾಡಲು ಸಾಧ್ಯವೇ? ಎಲ್ಲಾದರೂ ಅಭಾಸವಾದರೆ ಹಾಸ್ಯಾಸ್ಪದವಲ್ಲವೇ? ಏನು ಗತಿ ಎಂದು ಚಿಂತೆಯೂ ಆಯಿತು. ಪ್ರವಾಸದ ಆರಂಭದಲ್ಲಿ ಹೀಗಾಯಿತಲ್ಲ ಎಂದು ಶಂಕೆಯೂ ಆಯಿತು. ಆ ಸಂಜೆ ಪೂಜಾದಿ ಕಾರ್ಯಕ್ರಮಗಳೆಲ್ಲವೂ ಮುಗಿದ ಬಳಿಕ ಶ್ರೀ ಗುರುಗಳು ಉಪನ್ಯಾಸ ಪೀಠಕ್ಕೆ ದಯಮಾಡಿಸಿದರು. ಅವರ ಅಮೃತವಾಣಿಯನ್ನಾಲೈಸಲು ಕಾತುರರಾಗಿದ್ದ ಭಕ್ತಾದಿಗಳು ಎದ್ದು ನಿಂತು ತಮ್ಮ ಭಕ್ತಿ ಗೌರವಗಳನ್ನು ಸೂಚಿಸಿದರು. ಶ್ರೀಗಳವರು ಹಸನ್ಮುಖಿಗಳಾಗಿ ಪೀಠದಲ್ಲಿ ಕುಳಿತು ಎಲ್ಲರೂ ಕುಳಿತುಕೊಳ್ಳುವಂತೆ ಅನುಜ್ಞೆ ನೀಡಿದರು. ಬಳಿಕ ಉಪನ್ಯಾಸವಾರಂಭಿಸಿದರು. ಏನಿದಾಶ್ಚರ್ಯ! ಅಚ್ಚ ತಮಿಳಿನಲ್ಲಿ ನಿರರ್ಗಳವಾಗಿ ಕಾರಂಜಿಯಂತೆ ಪುಟಿಯುತ್ತಿದೆ ಅಮೃತವಾಣಿ. ನೆರೆದ ಸಭೆ ಹರ್ಷಾತಿರೇಕದಿಂದ ಉಬ್ಬಿ ಹೋಯಿತು. ಗಾಳಿಗೆ ತೊನೆಯುವ ಜೋಳದ ತೆನೆಗಳಂತೆ ಆನಂದದಿಂದ ಭಕ್ತರ ಶಿರಗಳೆಲ್ಲವೂ ಚಲಿಸಿದವು. ಅಲೆಯಲೆಯಾಗಿ ಅಲುಗಾಡಿದವು. ದೇವವಾಣಿಯೇ ಶ್ರೀ ಗುರುಮುಖದಿಂದ ಪ್ರವಹಿಸಿ ಬಂದು ಭಕ್ತರ ಮನಸ್ಸನ್ನು ಹೃದಯವನ್ನು ತುಂಬಿ ತುಳುಕಿಸುತ್ತೆಲ್ಲ ಚೆಲ್ಲಾಡಿತು. ಸರಳವೂ ಅರ್ಥಗರ್ಭಿತವೂ ಸುಂದರವೂ ಆದ ಉಪದೇಶವನ್ನು ತಮಿಳುನುಡಿಯಲ್ಲಿ ಅಸ್ಖಲಿತ ವಾಣಿಯಿಂದ ಅನುಗ್ರಹಿಸಿದರು ಶ್ರೀಗಳವರು. ಶಾಸ್ತ್ರಿಗಳಿಗಂತೂ ಪರಮಾಶ್ಚರ್ಯವಾಯಿತು. ಶ್ರೀಗಳವರು ತಮ್ಮ ಅನುಷ್ಠಾನದ ಅತ್ಯಲ್ಪ ಕಾಲದಲ್ಲಿಯೇ ಗಳಿಸಿದ್ದ ಈ ಶಕ್ತಿಯನ್ನು ಕಂಡು ವಿಸ್ಮಿತರಾದರು. ಶ್ರೀ ಗುರುಗಳವರಿಗೆ ಮಾತೃಭಾಷೆಯೂ ದೇಶಭಾಷೆಯೂ ಮತ್ತು ವಿದ್ಯಾಭ್ಯಾಸದ ಭಾಷೆಯೂ ಅಲ್ಲದೆ ತಮಿಳಿನಲ್ಲಿ ಇಂಥ ಪಾಂಡಿತ್ಯ ಹೇಗೆ ಬಂದಿತು? ಇದೇ ಶಾಸ್ತ್ರಿಗಳಿಗೆ ಸೂಚಕವಾಗಿತ್ತು. ಆಗಾಗ ಶೃಂಗೇರಿಗೆ ಬರುತ್ತಿದ್ದ ತಮಿಳುನಾಡಿನ ಭಕ್ತರಿಂದ ಶ್ರೀ ಗುರುಗಳು ಅಲ್ಪ ಸ್ವಲ್ಪ ತಮಿಳನ್ನು ಕಲಿತಿರಬಹುದೇ? ಈ ರೀತಿ ಬಂದವರೊಡನೆ ಆಡಿದ ಒಂದೆರಡು ಮಾತು ಅಚ್ಚ ತಮಿಳರೂ ಮೆಚ್ಚುವಂತೆ ಭಾಷಣ ಮಾಡುವಷ್ಟು ಆಳವೂ ವಿಶಾಲವೂ ಆದ ಜ್ಞಾನಕ್ಕೆ ತಳಹದಿಯಾಗಲು ಸಾಧ್ಯವಿದೆಯೇ? ಪಾಂಡಿತ್ಯಪೂರ್ಣವಾಗಿ ಗಂಭೀರವಾಗಿ ಅಡೆತಡೆಯಿಲ್ಲದೆ ಪ್ರವಹಿಸುವ ಆ ರಸವಾಹಿನಿಯಲ್ಲಿ ಮಿಂದ ಭಕ್ತಾವಳಿಯಂತೂ ಉಲ್ಲಾಸ ಉತ್ಸಾಹಗಳಿಂದ ಆನಂದಾನುಭವ ಪಡೆಯಿತು. ಯೋಗಶಾಸ್ತ್ರದಲ್ಲಿ ಅಗಾಧ ಸಾಧನೆ ನಡೆಸಿದ್ದ ಗುರುವರ್ಯರಿಗೆ ಜನಮನದ ಅಂತರ್ಯವನ್ನರಿವ ಅಪೂರ್ವ ಶಕ್ತಿಯೂ ಕರಗತವಾಗಿತ್ತು. ಸರ್ವಸ್ವವನ್ನು ಆಕರ್ಷಿಸಿಕೊಳ್ಳುವ ಸಂಕರ್ಷಣ ಶಕ್ತಿ ಇದ್ದವರಿಗೆ ಯಾವ ಕಾರ್ಯ ತಾನೇ ಅಸಾಧ್ಯ? ಗುರುಗಳಲ್ಲಿದ್ದು ನುಡಿಯುತ್ತಿದ್ದುದು ಶ್ರೀ ಶಾರದೆಯೇ ಎಂದರಿತು ಶಾಸ್ತ್ರಿಗಳು ಶ್ರೀ ಗುರುಪಾದಕ್ಕೆ ಮನಸಾ ವಂದಿಸಿದರು. ಮುಂದೆ ಗುರುವರ್ಯರು ದಯಮಾಡಿಸಿದೆಡೆಯಲ್ಲೆಲ್ಲ ತಮಿಳಿನಲ್ಲೇ ಉಪನ್ಯಾಸ ಮಾಡಿದರು. ತಾವು ಹೋದಡೆಯಲ್ಲೆಲ್ಲ ತಮಗೆ ದೊರೆತ ಸಂಭ್ರಮದ ಸ್ವಾಗತದಿಂದಲೂ ಭಕ್ತಿ ಆಧಾರಗಳಿಂದಲೂ ಶ್ರೀ ಗುರುವರ್ಯರು ಹರ್ಷಿತರಾದರು. ಶಿಷ್ಯರೂ ಅಷ್ಟೇ ತಮ್ಮ ತಾಯಿ ನುಡಿಯಲ್ಲೇ ಶ್ರೀ ಗುರುಗಳ ಉಪದೇಶವನ್ನು ಪಡೆದು ಕೃತಾರ್ಥರಾದರು. ಮುಂದೆ ಸತ್ಯಮಂಗಲದಿಂದ ಗೋಪಿಚೆಟ್ಟಿಪಾಳ್ಯ, ಮಧುರೈ, ರಾಮನಾಥಪುರಂ ಜಿಲ್ಲೆಗಳಲ್ಲಿ ಸಂಚಾರ ಮಾಡಿ ಶ್ರೀರಂಗಂ, ತಿರುಚಿರಾಪಳ್ಳಿ, ಪುದುಕೊಟ್ಟಿ, ಚೆಟ್ಟಿ ನಾಡುಗಳಲ್ಲಿಯೂ ತಿನುವೆಲ್ಲಿ ಜಿಲ್ಲೆಯಲ್ಲಿಯೂ ಸಂಚಾರ ಮಾಡಿದರು. ಅನಂತರ ತಿರುಚೆಂದೂರು, ಕನ್ಯಾಕುಮಾರಿ, ತಿರುವನಂತಪುರಗಳ ಮೂಲಕ ಕಾಲಟಿಗೆ ಹೊರಟರು. ತಿರುವನಂತಪುರದಲ್ಲಿ ಮಹಾರಾಜರಿಂದ ಸ್ವಾಗತಿಸಲ್ಪಟ್ಟ ಗುರುವರ್ಯರು 8 ದಿನ ಅಲ್ಲಿಯೇ ತಂಗಿದ್ದು ಎಲ್ಲರನ್ನೂ ಅನುಗ್ರಹಿಸಿ ಅಲ್ಲಿಂದ ಮುಂದೆ ಶ್ರೀ ಆದಿಶಂಕರರ ಜನ್ಮಸ್ಥಳವಾದ ಕಾಲಟಿ ಕ್ಷೇತ್ರವನ್ನು ತಲುಪಿದರು. ಅಲ್ಲಿಯೇ ಚಾತುರ್ಮಾಸ ವ್ರತವನ್ನು ನೆರವೇರಿಸಿದರು. ಪುಣ್ಯ ಶ್ಲೋಕರಾದ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಯವರು ಕಾಲಟಿ ಕ್ಷೇತ್ರವನ್ನು ಪರಿಷ್ಕರಿಸಿ ಶ್ರೀ ಶಂಕರ ಭಗವತ್ಪಾದರ ಮತ್ತು ಶ್ರೀ ಶಾರದಾಂಬೆಯ ದೇವಸ್ಥಾನಗಳನ್ನು ನಿರ್ಮಿಸಿ ಶ್ರೀ ಶಂಕರ ಭಗವತ್ಪಾದರ ಪುನರಾವತಾರದ ನಂಬುಗೆಗೆ ನೀರೆರೆದಿದ್ದರಷ್ಟೇ. 1910ರಲ್ಲಿ ಉದ್ಧರಿಸಲ್ಪಟ್ಟ ಈ ಸ್ಥಳದಲ್ಲಿ ಶ್ರೀ ಚಂದ್ರಶೇಖರ ಭಾರತಿಗಳವರು ಒಂದು ವೇದ ಪಾಠಶಾಲೆಯನ್ನು ಮತ್ತು ಅಗ್ರಹಾರವನ್ನೂ ಕಟ್ಟಿಸುವಂತೆ ಈ ಮೊದಲೇ ಅಪ್ಪಣೆ ಮಾಡಿದ್ದರು. 1927ರಲ್ಲಿ ತಾವು ಆ ಸ್ಥಳಕ್ಕೆ ಭೇಟಿ ಇತ್ತಾಗ ಉಚ್ಚ ಶಿಕ್ಷಣವೀಯುವ ವೇದಾಂತ ಪಾಠಶಾಲೆಯನ್ನು ಸ್ಥಾಪಿಸಿದರು ಮತ್ತು ಅಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ವಸತಿ ಸೌಕರ್ಯವನ್ನು ಅವರ ಖರ್ಚು ವೆಚ್ಚಕ್ಕೆ ಸಾಕಷ್ಟು ವಿದ್ಯಾರ್ಥಿ ವೇತನವನ್ನೂ ಸಹ ಕಲ್ಪಿಸಿದ್ದರು. ಕಾಲಟಿಯಲ್ಲಿ ತಮ್ಮ ಸಂಕಲ್ಪ ಪೂರ್ಣವಾದ ಬಳಿಕ ಪಾಲಘಾಟ್, ಕೊಯಮತ್ತೂರು ಜಿಲ್ಲೆಗಳ ಮಾರ್ಗವಾಗಿ ನಂಜನಗೂಡಿಗೆ ದಯಮಾಡಿಸಿದರು. ಆ ವರ್ಷದ ಚಾತುರ್ಮಾಸ್ಯ ವ್ರತವನ್ನು ಅಲ್ಲಿಯೇ ನಡೆಸಿ ಅಲ್ಲಿಯೂ ಸಹ ಶಂಕರ ಮಠದಲ್ಲಿ ಶ್ರೀರಾಮ ಪಂಚಾಯತನ ಶಂಕರಾಚಾರ್ಯ ಮೂರ್ತಿಗಳನ್ನು ಪ್ರತಿಷ್ಠಿಸಿ ಒಂದು ಪಾಠಶಾಲೆಯನ್ನು ಸ್ಥಾಪಿಸಿ ಆ ಬಳಿಕ 1927ರ ಕೊನೆಗೆ ಶೃಂಗೇರಿಗೆ ಹಿಂತಿರುಗಿ ಬಂದರು. ಶ್ರೀ ಗುರುಗಳು ಸಂದರ್ಶನ ಮಾಡುವ ಲಭ್ಯವಿದ್ದವರಿಗೆ ಆಗಿದ್ದ ಪ್ರಯೋಜನಗಳು ಅನೇಕ. ಬ್ರಹ್ಮ ಸಾಕ್ಷಾತ್ಕಾರದ ವಿವಿಧ ಮಾರ್ಗಗಳಲ್ಲಿ ಸಾಧನೆ ನಡೆಸಿದ್ದ ಗುರುವರ್ಯರು ಆಯಾ ಭಿನ್ನ ಭಿನ್ನ ಮಾರ್ಗಗಳಲ್ಲಿ ಜ್ಞಾನ ಸಂಪಾದನೆ ಮಾಡಿದ್ದ ಎಲ್ಲರ ಭಕ್ತಿ ಗೌರವಗಳಿಗೆ ಪಾತ್ರರಾಗಿದ್ದರು.
ವಿದ್ವಾಂಸರಷ್ಟೇ ಅಲ್ಲದೆ ಅತ್ಯಂತ ಸಾಧಾರಣವಾದ ವ್ಯಕ್ತಿಯೂ ಸಹ ತನ್ನ ಜೀವನಕ್ಕೊಂದು ಗುರಿಯನ್ನು ತೋರುವ, ಆ ಗುರಿಯತ್ತ ತನ್ನನ್ನು ನಡೆಸುವ ಮಾರ್ಗದರ್ಶಕನನ್ನು ಅವರಲ್ಲಿ ಕಾಣಬಹುದಾಗಿತ್ತು. ಅವರ ಪ್ರೀತಿ ವಿಶ್ವಾಸಗಳು ಸರ್ವರಿಗೂ ಸಮಾನವಾಗಿದ್ದು, ಸಮಾಜದ ಉಚ್ಚ ವರ್ಗದವರು, ಕೆಳವರ್ಗದವರು, ಶ್ರೀಮಂತ ಬಡವ, ಕಲಿತವರು ಕಲಿಯದವರು, ಹಿಂದೂಗಳು ಹಿಂದುವೇತ್ತರರು, ಆಸ್ತಿಕರು ಮತ್ತು ಧಾರ್ಮಿಕ ವಿಷಯಗಳಲ್ಲಿ ನಂಬಿಕೆ ಇರುವವರು ಮುಂತಾದವರೆಲ್ಲರನ್ನೂ ಆಕರ್ಷಿಸಿ ವಿಶ್ವಾಸ, ದಯೆ, ಕರುಣೆಯಿಂದ ಕಾಣುತ್ತಿದ್ದರು. ಇಂಥ ಬಹುಜನ ಧಾರ್ಮಿಕ ಭಾವನೆಗಳಲ್ಲಿಯೂ ನೈತಿಕ ಭಾವನೆಗಳಲ್ಲಿಯೂ ಹೊಸ ಶ್ರದ್ಧೆಯನ್ನು, ನಂಬಿಕೆಯನ್ನು ಪಡೆದುಕೊಂಡು ತುಂಬಿದ ಹೃದಯದಿಂದ ಹಿಂತಿರುಗುತ್ತಿದ್ದರು. ಶ್ರೀ ಗುರುರಾಜರು ತಮ್ಮ ಸಮೀಪಕ್ಕೆ ಬಂದವರಿಗೆ ಅವರ ಸಂಸ್ಕಾರ, ಯೋಗ್ಯತೆ ಮತ್ತು ಧಾರ್ಮಿಕ ವಿಷಯಗಳಲ್ಲಿ ಅವರಿಗಿದ್ದ ಅಧಿಕಾರ, ಅರ್ಹತೆ ಇವುಗಳಿಗೆ ತಕ್ಕಂತೆ ಉಪದೇಶ ಕೊಡುತ್ತಿದ್ದರು. ಅವರು ಕೊಡುತ್ತಿದ್ದ ಬುದ್ಧಿವಾದಗಳು, ಹಿತ ಬೋಧನೆಗಳು ಶಿಷ್ಯರ ಕಲ್ಯಾಣಕ್ಕಾಗಿ, ಅಭ್ಯುದಯಕ್ಕಾಗಿ ನುಡಿದ ಮಾತುಗಳಾಗಿದ್ದು ಪ್ರಾಮಾಣಿಕ ಹೃದಯದಿಂದ ಹೊರಹೊಮ್ಮುತ್ತಿದ್ದವು. ನಾಸ್ತಿಕರಾದವರನ್ನು, ಸಂಶಯಾತ್ಮರಾದವರನ್ನು ಧರ್ಮದತ್ತ ನಡೆಸಿ ಅಂಥವರಲ್ಲಿ ಹೊಸ ಬೆಳಕನ್ನು ಮೂಡಿಸುತ್ತಿದ್ದರು. ಅವರ ಉಪದೇಶಗಳು ಧರ್ಮಾಚರಣೆಯಲ್ಲಿದ್ದವರಿಗಂತೂ ಶಕ್ತಿವರ್ಧಕ ಔಷಧಗಳಾಗಿದ್ದವು. ಗುರುಗಳು ಸಂಚಾರ ಕಾಲದಲ್ಲಿ ಜೀವನದಲ್ಲಿ ನಂಬಿಕೆ, ಶ್ರದ್ಧೆಗಳನ್ನು ಕಳೆದುಕೊಂಡು ದಾರಿ ತಪ್ಪಿದವರೆಷ್ಟೋ ಮಂದಿ ಉದ್ಧತರಾಗಿ ನಿಜ ಬೆಳಕಿನಲ್ಲಿ ನಡೆದು ಜೀವನದ ಸಾರ್ಥಕತೆಯನ್ನು ಕಂಡುಕೊಂಡರು. ದೈವಿ ಪುರುಷರ ನಿತ್ಯ ಜೀವನದಲ್ಲಿ ಅನೇಕ ಘಟನೆಗಳು ನಡೆಯುತ್ತಿದ್ದು ಸಾಧಾರಣರಿಗೆ ಆಶ್ಚರ್ಯ ಉಂಟು ಮಾಡುತ್ತದೆ. ತಮ್ಮ ಇಂದ್ರಿಯಗಳ ಶಕ್ತಿಗೆ ನಿಲುಕದ ಇಂಥ ಘಟನಾವಳಿಗಳನ್ನು ಸಾಧಾರಣ ಜನ ಪವಾಡವೆಂದು ಕರೆಯುತ್ತಾರೆ. ಮಹಾಪುರುಷರಲ್ಲಿ ಸಾಧಾರಣ ಜನರಲ್ಲಿಲ್ಲದ ವಿಶೇಷ ಶಕ್ತಿ ಪ್ರಕಟವಾಗಿದ್ದು, ಅವರು ನಡೆಸುವ ಕೃತಿಗಳೆಲ್ಲವೂ ಅತಿಮಾನುಷವಾಗಿದ್ದು ಅವರಿಗೆ ಮಾತ್ರ ಸ್ವಭಾವ ಸಿದ್ಧವಾಗಿರುತ್ತವೆ. ಮಹಾಪುರುಷರ ಜೀವನ ಚರಿತ್ರೆಯನ್ನು ಓದಿದವರೆಲ್ಲರಿಗೂ ಈ ಅಂಶ ವೇದ್ಯವಾಗದೇ ಇರದು. ಎಲ್ಲ ದೇಶಗಳಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಮಹಾಪುರುಷರ ಜೀವನದಲ್ಲಿ ಇಂಥ ಅನೇಕ ಘಟನೆಗಳು ಜರುಗಿವೆ, ಜರುಗುತ್ತಲೇ ಇವೆ ಮತ್ತು ಮುಂದೆಯೂ ಜರುಗುತ್ತದೆ. ಸಂಚಾರ ಕಾಲದಲ್ಲಿ ಶ್ರೀ ಗುರುವರ್ಯರು ಮಹಿಮಾಯುತವಾದ ಕಾರ್ಯಗಳನ್ನು ಅನೇಕ ಸಲ ತೋರಿದ್ದರು. ಈ ಮೊದಲು ಆ ಬಳಿಕವೂ ಸಹ ಅವರಿಂದ ಅಂತಹ ಪವಾಡಗಳು ಆಗಾಗ ನಡೆಯುತ್ತಿದ್ದವು. ಅವರ ಸಾನ್ನಿಧ್ಯವಿದ್ದರೆ ಸಾಕಾಗಿತ್ತು ಈ ಪವಾಡಗಳು ಜರುಗಲು. ಇದರಿಂದ ಅವರ ತಪಶಕ್ತಿಗೆ ಯಾವ ಲೋಪವೂ ಬಂದಿರಲಿಲ್ಲ. ಅವರ ಅಂತಃಶಕ್ತಿಯು ಗಾಢವೂ ಗಹನವೂ ಆಗಿದ್ದು ಸ್ಫೂರ್ತಿಯ ಚಿಲುಮೆಯಾಗಿತ್ತು. ಈ ರೀತಿಯ ವಿಶೇಷ ಶಕ್ತಿಯು ಅವರು ಸಾಧನೆ ನಡೆಸಿ ಯೋಗ ಮಾರ್ಗದಲ್ಲಿ ಸಿದ್ಧರಾಗಿದ್ದುದರಿಂದ ಲಭ್ಯವಾಗಿದ್ದಿರಬಹುದು. ಇದು ಪುಸ್ತಕ ಅಭ್ಯಾಸದಿಂದಾಗಲಿ ಇತರ ರೀತಿಯಿಂದಾಗಲಿ ಬರಬಹುದಾದ ಶಕ್ತಿಯಂತೂ ಅಲ್ಲ. ಶ್ರೀ ಸ್ವಾಮಿಗಳು ಚೆಟ್ಟಿನಾಡಿನ ದೇವಕೋಟೆಗೆ ದಯಮಾಡಿಸಿದ್ದಾಗ ಅಲ್ಲಿ ನೀರಿನ ಬರ ತೀವ್ರವಾಗಿತ್ತು. ಸರಿಯಾದ ಮಳೆಯಾಗದೆ ಜನ ಹಾಹಾಕಾರ ಪಡುತ್ತಿದ್ದರು. ವ್ಯವಸ್ಥಾಪಕರು ಗುರುಗಳ ಬಿಡಾರವನ್ನು ಆ ಊರಿನಿಂದ ಮುಂದಿನೂರಿಗೆ ಬದಲಾಯಿಸುವ ಯೋಚನೆಯಲ್ಲಿದ್ದರು. ಗುರುಗಳಿಗೆ ಜನಪದದ ಈ ಕಷ್ಟದ ಅರಿವಾಯಿತು. ಅವರು ಕೂಡಲೇ ಶ್ರೀ ವ್ಯಾಸ ಭಾರತದ ವಿರಾಟ ಪರ್ವದ ಪಾರಾಯಣಕ್ಕೆ ಏರ್ಪಾಟು ಮಾಡಿದರು. ತಾವೇ ಸ್ವತಃ ವರುಣ ಮಂತ್ರ ಜಪಕ್ಕೆ ಆರಂಭಿಸಿದರು. ಅದೇ ದಿನ ಮಧ್ಯಾಹ್ನ ಆಕಾಶದಲ್ಲಿ ಕಾರ್ಮೋಡಗಳು ಕಾಣಿಸಿಕೊಂಡವು. ಸ್ವಲ್ಪ ಕಾಲಕ್ಕೆಲ್ಲ ಧಾರಾಕಾರವಾದ ಮಳೆಯೂ ಸುರಿಯಲಾರಂಭಿಸಿತು. ಆ ಸಂಜೆಯ ವೇಳೆಗೆ ಕೆರೆ ಕಟ್ಟೆಗಳೆಲ್ಲವೂ ತುಂಬಿಕೊಂಡವು. ಜನರ ಹರ್ಷ ಸಂತೋಷಗಳಿಗೆ ಮಿತಿಯೇ ಇರಲಿಲ್ಲ. ಅವರು ಗುರುಗಳಲ್ಲಿ ಬಂದು ತಮ್ಮ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು, ಭಕ್ತಿ ಶ್ರದ್ಧೆಯನ್ನು ಸಲ್ಲಿಸಿದರು. ಸಂಚಾರ ಕಾಲದಲ್ಲಿ ಶ್ರೀಗಳವರು ಅನೇಕ ದೇವಸ್ಥಾನಗಳಿಗೂ ದಯಮಾಡಿಸಿ ತಾವೇ ಸ್ವತಃ ಪೂಜಾದಿಗಳನ್ನು ನೆರವೇರಿಸಿದ್ದರಷ್ಟೇ. ವಾಸ್ತುಕಲೆ, ಆಗಮಶಾಸ್ತ್ರಗಳಲ್ಲಿ ಪರಿಣಿತರಾಗಿದ್ದ ಗುರುವರಿಯರು ತಾವು ಹೋದೆಡೆಗಳಲ್ಲಿ ದೇವಸ್ಥಾನದ ವಾಸ್ತುವಿನಲ್ಲಿಯೋ ಅಥವಾ ಪೂಜಾ ಕ್ರಮಗಳಲ್ಲಿಯೋ ಅಥವಾ ಮೂರ್ತಿ ಪ್ರತಿಷ್ಠಾ ಕ್ರಮದಲ್ಲಿಯೋ ಜರುಗಿದ್ದ ಮತ್ತು ಜರುಗುತ್ತಿದ್ದ ಲೋಪದೋಷಗಳನ್ನು ಕುರಿತು ವ್ಯವಸ್ಥಾಪಕರಿಗೆ ಸೂಕ್ತ ತಿಳುವಳಿಕೆಯನ್ನು ಕೊಡುತ್ತಿದ್ದರು ಮತ್ತು ಆ ಪೂಜಾ ಮಂದಿರಗಳಲ್ಲಿ ದೈವ ಸಾನ್ನಿಧ್ಯವು ಹೆಚ್ಚು ಪ್ರಕಟವಾಗುವಂತೆ ತಾವೇ ಸ್ವತಃ ಪೂಜಾದಿಗಳನ್ನು ಮಾಡಿದ್ದರು. ಅಧ್ಯಾಯ 21 ಯೋಗಾಭ್ಯಾಸ ತಪಸ್ಸು. ಶೃಂಗೇರಿಯ ಪೀಠಾಚಾರ್ಯರಿಗೆ ಯಮನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನಧಾರಣ, ಸಮಾಧ್ಯಷ್ಟಾಂಗ, ಯೋಗಾನುಷ್ಠಾನ, ನಿಷ್ಠ ಎಂಬ ಬಿರುದಿದೆಯಲ್ಲವೇ? ಈ ಯೋಗ ಮಾರ್ಗದಲ್ಲಿ ಶ್ರೀ ನೃಸಿಂಹ ಭಾರತೀಗಳವರು ಬಹಳ ಸಾಧನೆಯನ್ನು ನಡೆಸಿದ್ದರು. ಸನ್ಯಾಸಾನಂತರ ತಮ್ಮ ವೇದಾಂತ ವಿದ್ಯಾಭ್ಯಾಸ ಪೂರ್ಣವಾದ ಬಳಿಕ ಶ್ರೀ ಚಂದ್ರಶೇಖರ ಭಾರತೀಯವರು ರಾಜಯೋಗದ ಕಠಿಣ ತಪಶ್ಚರ್ಯೆಯನ್ನು ಕೈಗೊಂಡಿದ್ದರು. ಸದಾಕಾಲವೂ ಪಾರಮಾರ್ಥಿಕ ವಸ್ತುವಿನತ್ತಲೇ ಅವರ ದೃಷ್ಟಿ ಇದ್ದುದರಿಂದ ಬಾಹ್ಯ ವ್ಯಾಪಾರದಲ್ಲಿ ಅವರು ಅನಾಸಕ್ತರಾಗಿದ್ದರು.
ಶ್ರೀ ನೃಸಿಂಹ ಭಾರತಿ ಸ್ವಾಮಿಗಳವರ ಅಧಿಷ್ಠಾನದಲ್ಲಿಯೂ ಮತ್ತು ಶ್ರೀ ಶಾರದಾ ದೇವಾಲಯದಲ್ಲಿಯೂ ಕುಂಭಾಭಿಷೇಕಾದಿಗಳು ನಡೆದ ನಂತರ ಅವರ ತಪಶ್ಚರ್ಯೆ ಇನ್ನೂ ಕಠಿಣವಾಯಿತು. ಈ ಮಧ್ಯದಲ್ಲಿ ಭಕ್ತರಿಂದ ಅನೇಕ ಪ್ರಾರ್ಥನೆಗಳು ಬಂದುದರಿಂದ ಅವರು ಸಂಚಾರ ಕಾರ್ಯವನ್ನು ಕೈಗೊಳ್ಳಲೇಬೇಕಾಯಿತು. ತತ್ಪೂರ್ವದಲ್ಲಿಯೇ ಹೊರ ವ್ಯಾಪಾರದಲ್ಲಿ ವಿಮುಖವಾಗಿದ್ದ ಗುರುಗಳ ಮನಸ್ಥಿತಿಯು ಜನವು ಪರಿಜನವೂ ಬುದ್ಧಿ ವಿಕಲ್ಪವಿರಬಹುದೇನೋ ಎಂದು ಶಂಕಿಸುವಷ್ಟರ ಮಟ್ಟಿಗೆ ವಿಚಿತ್ರವಾಗಿತ್ತು. ಅಥವಾ ಬಾಹ್ಯ ವ್ಯಾಪಾರ ಕಡಿದೆ ಹೋಗುತ್ತಿತ್ತು. ಆದರೂ ಸಹ ಸಂಚಾರ ಕಾಲದಲ್ಲಿ ಅಂದರೆ ಸುಮಾರು 4 ವರ್ಷಗಳು ಅವರ ನಡೆ ನುಡಿಗಳೆಲ್ಲವೂ ಸ್ವಾಭಾವಿಕವಾಗಿಯೇ ಇದ್ದವು. ಈ ಸಂಚಾರ ಕಾಲದಲ್ಲಿ ಅವರಿಗೆ ತಪೋನುಷ್ಠಾನಕ್ಕೆ ಸಾಕಷ್ಟು ಅವಕಾಶವೇ ದೊರಕುತ್ತಿರಲಿಲ್ಲ. ಶೃಂಗೇರಿಗೆ ಹಿಂತಿರುಗಿದ ನಂತರ ತಾಯ ಮಡಿಲನ್ನು ಸೇರಿದ ಮಗುವಿನಂತಾದರು. ಸ್ವಚ್ಛಂದ ವಾತಾವರಣದಲ್ಲಿ ಮತ್ತೆ ಆತ್ಮಾರಾಮರಾದರು. ಬಾಹ್ಯ ಜಗತ್ತಿನಿಂದ ಕ್ರಮೇಣ ದೂರ ಸರಿದರು. ಈ ಯೋಗ ಮಾರ್ಗದಲ್ಲಿ ಸಾಧಕನು ಒಂದೊಂದೇ ಮಜಲನ್ನು ಏರುತ್ತಾ ಅದರ ಪ್ರಯೋಜನವನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾ ಹೋಗಬಹುದು. ಪ್ರತ್ಯಕ್ಷ ಮತ್ತು ಅನುಭವ ಪ್ರಮಾಣವೇ ಆಧಾರವಾಗುಳ್ಳ ಈ ಸಾಧನ ಕ್ರಮದಲ್ಲಿ 8 ಸೋಪಾನಗಳಿವೆ. ತನ್ನ ಸಾಧನೆಯನ್ನು ನಿಯಮ ಪ್ರಕಾರ ನಡೆಸಿಕೊಂಡು ಬರುವಾತನು ಸಾಧನೆಯ ಆರಂಭ ಕಾಲದಲ್ಲಿಯೇ ಅದ್ಭುತ ಅನುಭವಗಳನ್ನು ಪಡೆಯುತ್ತಾನೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ ಮತ್ತು ಪ್ರತ್ಯಾಹಾರ ಇವು ಮೊದಲಿನ 5 ಸೋಪಾನಗಳು. ಆ ಬಳಿಕ ಧ್ಯಾನ, ಧಾರಣ, ಸಮಾಧಿ ಎಂಬಿವು ಬರುತ್ತವೆ. ಯಮ ನಿಯಮದಿಂದ ಶೀಲ, ಚಾರಿತ್ರ್ಯ ಶುದ್ಧಿಯು, ಅಹಿಂಸೆ, ಸತ್ಯ, ಆಸ್ಥೇಯ, ಸದಾಚಾರ, ಅಪರಿಗ್ರಹ, ಆತ್ಮ ಸಂಯಮವು, ಬ್ರಹ್ಮಚರ್ಯವು ಅಭ್ಯಸಿಸಲ್ಪಟ್ಟು ಶೌಚ, ಅರ್ಜವ, ತೃಪ್ತಿ, ನಿಷ್ಠೆ, ಶಾಸ್ತ್ರಾಧ್ಯಯನ ಮತ್ತು ಈಶ್ವರನಲ್ಲಿ ಶರಣಾಗತಿಯೂ ಉಂಟಾಗಿ ಮುಂದಿನ ಹಂತವಾದ ಆಸನಕ್ಕೆ ಬುನಾದಿಯಾಗುತ್ತದೆ. ಆಸನವು ಒಂದು ಬಗೆಯ ಶಾರೀರಿಕ ಸ್ಥಿತಿ. ದೀರ್ಘಕಾಲ ನಿಶ್ಚಲವಾಗಿ ಕುಳಿತುಕೊಳ್ಳುವ ಅಭ್ಯಾಸವು ಆಸನದಿಂದ ಬರಬೇಕು. ಧ್ಯಾನಕ್ಕಾಗಿ ಎಷ್ಟು ಕಾಲ ಕುಳಿತರೂ ದೇಹದ ಯಾವ ಭಾಗಕ್ಕೂ ನೋವಾಗಲಿ ಹಿಂಸೆಯಾಗಲಿ ಆಗದಂತೆ ಇರುವ ಕ್ರಮವೇ ಆಸನ. ಬೆನ್ನು ಮೂಳೆಯನ್ನು ನೆಟ್ಟಗೆ ನಿಲ್ಲಿಸಿ ಕತ್ತು ಮತ್ತು ಎದೆಯನ್ನು ಸಮಮಟ್ಟದಲ್ಲಿಟ್ಟುಕೊಂಡು ಚಲಿಸದೆ ಕುಳಿತುಕೊಂಡು, ಅಂದರೆ ಆಸನದಲ್ಲಿ ನಾನಾ ಭಂಗಿಗಳಿವೆ. ಸಾಧಕನು ಪ್ರಾಣಾಯಾಮವನ್ನು ಅಭ್ಯಸಿಸುತ್ತಾನೆ. ಪ್ರಾಣಾಯಾಮವು ತೀರಾ ಕಷ್ಟ ಸಾಧ್ಯವಾದ ಸಾಧನೆ. ಶ್ವಾಸೋಚ್ಛ್ವಾಸವನ್ನು ಯೋಗಾಭ್ಯಾಸಕ್ಕೆ ಅನುಗುಣವಾಗಿ ಪೂರಕ, ಕುಂಭಕ, ರೇಚಕ ಕ್ರಮದಲ್ಲಿ ನಿಯಂತ್ರಿಸಿ ವ್ಯವಸ್ಥೆ ಪಡಿಸಬೇಕು. ಇದರಿಂದ ಅತಿ ಚಂಚಲವಾಗಿ ಓಡಾಡುತ್ತಿರುವ ಮನಸ್ಸು ಸ್ವಾಧೀನವಾಗುತ್ತಾ ಬಂದು ಕೊನೆಗೆ ಚಿತ್ತೈಕಾಗ್ರತೆ ದೊರೆಯುವುದು. ಪ್ರಾಣಾಯಾಮವು ಮುಂದಿನ ಹಂತವಾದ ಪ್ರತ್ಯಾಹಾರಕ್ಕೆ ಬುನಾದಿ. ಇದು ಸರ್ವೇಂದ್ರಿಯಗಳನ್ನೂ ಅಂತರಂಗದತ್ತ ತಿರುಗುವಂತೆ ಮಾಡುವುದು. ಮುಂದಿನ ಘಟ್ಟವೇ ಮನೋನಿಗ್ರಹ. ಮನಸ್ಸಿಗೆ ಬಾಹ್ಯ ಜಗತ್ತಿನ ಸಂಬಂಧ ಉಂಟಾಗುವುದು ಪಂಚಜ್ಞಾನೇಂದ್ರಿಯಗಳ ಮೂಲಕ. ಶ್ರೋತ್ರ ಅಂದರೆ ಕಿವಿ, ತ್ವಕ್ ಅಂದರೆ ಚರ್ಮ, ಚಕ್ಷು ಅಂದರೆ ಕಣ್ಣು, ಘ್ರಾಣ ಅಂದರೆ ಮೂಗು ಮತ್ತು ಜಿಹ್ವೆ ಅಂದರೆ ನಾಲಿಗೆ ಇವೆ ಈ ಪಂಚಜ್ಞಾನೇಂದ್ರಿಯಗಳು. ಕಿವಿ ಶಬ್ದವನ್ನು ಕೇಳುತ್ತದೆ, ಚರ್ಮದಿಂದ ಸ್ಪರ್ಶಾನುಭವ ಉಂಟಾಗುತ್ತದೆ, ಕಣ್ಣು ದೃಶ್ಯವನ್ನು ನೋಡುತ್ತದೆ, ಮೂಗು ವಾಸನೆಯನ್ನು ಹಿಡಿಯುತ್ತದೆ, ನಾಲಿಗೆಯು ರುಚಿಗೆ ವಶವಾಗುತ್ತದೆ. ಇವು ಜ್ಞಾನೇಂದ್ರಿಯಗಳ ಕ್ರಿಯೆಗಳು. ಹೀಗೆ ಆಯಾ ಕ್ರಿಯೆಗಳು ಆಯಾ ಇಂದ್ರಿಯಗಳು ಅನುಭವಿಸುವ ಶಕ್ತಿಯನ್ನು, ಎಂದರೆ ತಮ್ಮ ತಮ್ಮ ಅನುಭವಗಳನ್ನು ಮನಸ್ಸಿಗೆ ತಲುಪುವಂತೆ ಮಾಡುವ ಶಕ್ತಿಯನ್ನು ಹೊಂದಿರುವುದರಿಂದ ಇವುಗಳಿಗೆ ಜ್ಞಾನೇಂದ್ರಿಯಗಳೆಂದು ಹೆಸರು. ಮನಸ್ಸಿನ ಆಜ್ಞೆಗಳು ನಡೆಯುವುದು ಕರ್ಮೇಂದ್ರಿಯಗಳ ಮೂಲಕ. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಇವೆ ಈ ಪಂಚಕರ್ಮೇಂದ್ರಿಯಗಳು. ಕಣ್ಣು ಯಾವುದಾದರೂ ಒಂದು ವಸ್ತುವನ್ನು ನೋಡಿದಾಗ ಅದು ಅಲೆಗಳ ಮೂಲಕ ಮನಸ್ಸಿಗೆ ಸಾಗಿ ಮನಸ್ಸಿನಲ್ಲಿ ಆ ವಸ್ತುವಿನ ಚಿತ್ರ ಮೂಡುವುದು. ಮನಸ್ಸು ಆ ವಸ್ತುವನ್ನು ದೊರಕಿಸಿಕೊಳ್ಳಲು ಕರ್ಮೇಂದ್ರಿಯಕ್ಕೆ ತನ್ನ ಆಜ್ಞೆಯನ್ನು ಕೊಡುತ್ತದೆ. ಇವೆಲ್ಲ ಕೇವಲ ಕೆಲವು ಸೆಕೆಂಡುಗಳೊಳಗೆ ನಡೆಯುವುದು. ಹೀಗೆಯೇ ಇಂದ್ರಿಯ ವ್ಯಾಪಾರವೆಲ್ಲವೂ ನಡೆಯುತ್ತದೆ. ಜ್ಞಾನೇಂದ್ರಿಯಗಳು ಹೊರ ಜಗತ್ತಿನ ಸಂಪರ್ಕವನ್ನು ಮನಸ್ಸಿಗೆ ಉಂಟು ಮಾಡುತ್ತದೆ. ಮನಸ್ಸು ಕರ್ಮೇಂದ್ರಿಯಗಳ ಮೂಲಕ ತಮ್ಮ ಕೆಲಸವನ್ನು ಮಾಡಿಸುತ್ತದೆ. ಎಂದರೆ ಮನಸ್ಸೇ ಕಿವಿಯ ಮೂಲಕ ಕೇಳುತ್ತದೆ, ಕಣ್ಣಿನ ಮೂಲಕ ನೋಡುತ್ತದೆ. ಹೀಗೆ ಪ್ರತಿಯೊಂದು ಇಂದ್ರಿಯದ ಮೂಲಕವೂ ವ್ಯಾಪಾರ ನಡೆಸುವುದು ಮನಸ್ಸು. ಇಂದ್ರಿಯಗಳಿಗೆ ಪ್ರತ್ಯೇಕ ಅಸ್ತಿತ್ವವಿಲ್ಲ. ಎಲ್ಲಿಯವರೆಗೆ ಕಣ್ಣು ತೆರೆದಿರುತ್ತದೋ ಅಲ್ಲಿಯವರೆಗೆ ದೃಶ್ಯವೂ ಕಣ್ಣಿಗೆ ಬೀಳುತ್ತಿರುತ್ತದೆ. ಅಲೆ ಅಲೆಯಾಗಿ ಮನಸ್ಸನ್ನು ಮುಟ್ಟುತ್ತಿರುತ್ತದೆ. ಮನಸ್ಸಿನ ಚಾಂಚಲ್ಯವನ್ನು ಹೆಚ್ಚಿಸುತ್ತಿರುತ್ತದೆ. ಹೀಗೆಯೇ ಇತರ ಜ್ಞಾನೇಂದ್ರಿಯಗಳೂ ಸಹ ಮನಸ್ಸಿನ ಚಾಂಚಲ್ಯವನ್ನು ಹೆಚ್ಚಿಸಿ ಸತತವಾಗಿ ಮನಸ್ಸು ಬಾಹ್ಯ ವ್ಯಾಪಾರದಲ್ಲಿಯೇ ಕರ್ಮೇಂದ್ರಿಯಗಳ ಮೂಲಕ ತೊಡಗಿರುವಂತೆ ಮಾಡುತ್ತದೆ. ಈ ಜ್ಞಾನೇಂದ್ರಿಯಗಳನ್ನು ಬಾಹ್ಯ ವಸ್ತುಗಳ ಸಂಪರ್ಕದಿಂದ ಬಿಡಿಸುವುದೇ ಪ್ರತ್ಯಾಹಾರ. ಆಗ ಜ್ಞಾನೇಂದ್ರಿಯಗಳ ಬಹಿರ್ವ್ಯಾಪಾರ ನಿಂತು ಅವು ಅಂತರ್ಮುಖವಾಗುವುವು. ಹಾಗೆಯೇ ಕರ್ಮೇಂದ್ರಿಯಗಳ ಚಟುವಟಿಕೆಯೂ ನಿಲ್ಲುವುದು. ಮನಸ್ಸಿನಲ್ಲಿ ಏಳುವ ಯೋಚನಾ ತರಂಗಗಳು ಕಡಿಮೆಯಾಗುತ್ತಾ ಬಂದು ಮನಸ್ಸು ಸಮಾಧಾನಕ್ಕೆ ಬರುವುದು.
ಉದ್ರಿಕ್ತವಾಗಿದ್ದ ನರಮಂಡಲವೂ ಸಹ ಸ್ಥಿಮಿತಕ್ಕೆ ಬರುವುದು. ಪ್ರತ್ಯಾಹಾರದಿಂದ ಮನಸ್ಸು ಸ್ಥಿಮಿತಕ್ಕೆ ಬಂದಂತೆಲ್ಲ ಬುದ್ಧಿಶಕ್ತಿಯು ಚುರುಕಾಗುವುದು. ಗ್ರಹಣ ಶಕ್ತಿ, ವಿಚಾರ ಶಕ್ತಿ, ಜ್ಞಾಪಕ ಶಕ್ತಿ ಇವೆಲ್ಲ ಹೆಚ್ಚುತ್ತಾ ಹೋಗಿ ಮನಸ್ಸು ಬಲಯುತವೂ ಸೂಕ್ಷ್ಮವೂ ವ್ಯಾಪಕವೂ ಆಗುತ್ತದೆ. ಈ ಸ್ಥಿತಿಗೆ ಬರುವುದು ಸುಲಭ ಸಾಧ್ಯವಲ್ಲ. ಹೊರ ಜಗತ್ತಿನ ವ್ಯಾಪಾರವನ್ನು ಪೂರ್ಣವಾಗಿ ಕಡಿದುಕೊಂಡು ಮನಸ್ಸನ್ನು ಒಳಮುಖವಾಗಿ ತಿರುಗಿಸುವುದು ತೀರಾ ಕಠಿಣ ಸಾಧನೆ. ಇದು ಸತತವಾದ ದೃಢವಾದ ಸಾಧನೆಯಿಂದಲೂ ಸ್ಥಿರ ಸಂಕಲ್ಪದಿಂದಲೂ ಆಚರಿಸಲ್ಪಡಬೇಕಾದುದು. ಈ ಘಟ್ಟಕ್ಕೆ ತಲುಪಿದ ಸಾಧಕನು ತನಗೆ ಲಭಿಸಿರುವ ಶಕ್ತಿಗಳಿಂದ ದಿಗ್ಮೂಢನಾಗುತ್ತಾನೆ. ಆದರೂ ಮುಂದುವರಿಯುತ್ತಾನೆ, ಏಕೆಂದರೆ ಅವನ ಗುರಿ ಈ ಶಕ್ತಿಗಳನ್ನು ಗಳಿಸುವುದರಲ್ಲಿಯೇ ನಿಲ್ಲದೆ ಇನ್ನೂ ಮುಂದಿರುತ್ತದೆ. ಈ ಎಲ್ಲ ಶಕ್ತಿಗಳು ಅವರ ಅಭ್ಯುದಯಕ್ಕೆ ನೆರವಾಗುತ್ತದೆ. ಮನಸ್ಸು ಸ್ಥಿಮಿತಕ್ಕೆ ಬಂದ ನಂತರ ಧ್ಯಾನ, ಯಾವುದಾದರೂ ಸ್ಥೂಲ ಅಥವಾ ಸೂಕ್ಷ್ಮ ವಸ್ತುವನ್ನು ಕುರಿತು ಮನಸ್ಸನ್ನು ಧ್ಯಾನದಲ್ಲಿ ತೊಡಗಿಸಬೇಕು. ಪ್ರಾರಂಭದಲ್ಲಿ ಸಾಧಕನು ಸ್ಥೂಲವನ್ನು ಕುರಿತೇ ಧ್ಯಾನ ಮಾಡುತ್ತಾನೆ, ಎಂದರೆ ಮನಸ್ಸಿನಲ್ಲಿ ಯಾವುದಾದರೂ ಸ್ಥೂಲವನ್ನು ಕುರಿತೇ ಆಲೋಚಿಸುತ್ತಾನೆ. ಮನಸ್ಸು ಚಂಚಲವಾದ್ದರಿಂದ ಎಷ್ಟು ಕಷ್ಟಪಟ್ಟರೂ ಸಹ ಧ್ಯಾನ ತಂತುವು ಕಡಿದು ಹೋಗುತ್ತಾ ಇರುತ್ತದೆ. ಆದರೆ ಮತ್ತೆ ಮತ್ತೆ ಯತ್ನಿಸುತ್ತಾನೆ ಸಾಧಕ. ಮನಸ್ಸನ್ನು ಆ ವಸ್ತುವಿನತ್ತ ಕೊಂಡೊಯ್ಯುತ್ತಾನೆ. ಹತ್ತಿಯಿಂದ ನೂಲು ತೆಗೆಯುವಾಗ ಅನಭ್ಯಾಸಿಗೆ ಆ ನೂಲು ಪದೇ ಪದೇ ಕಡಿದು ಹೋಗುತ್ತದೆ, ಗೋಜಲಾಗುತ್ತದೆ, ಮಧ್ಯೆ ಮಧ್ಯೆ ಗಂಟಾಗುತ್ತದೆ. ಒಮ್ಮೊಮ್ಮೆ ತೆಗೆದ ನೂಲು ತಕಲಿಗೂ ಸುತ್ತಿಕೊಂಡು ಯದ್ವಾ ತದ್ವಾ ಆಗುತ್ತದೆ. ಆದರೆ ಅಭ್ಯಾಸ ಹೆಚ್ಚಿದಂತೆಲ್ಲ ಈ ವಿಘ್ನಗಳು ಕಡಿಮೆಯಾಗಿ ನಯವಾದ ತೆಳುವಾದ ನೂಲು ಹತ್ತಿಯಿಂದ ಹೊರಬರುವಂತೆ ಯೋಗ ಮಾರ್ಗದಲ್ಲಿ ಧ್ಯಾನ ತಲ್ಲೀನನಾದವನಿಗೆ ಎಷ್ಟೇ ವಿಘ್ನಗಳು ಬಂದರೂ, ಮನಸ್ಸು ಎಷ್ಟೇ ಪ್ರಲೋಭನೆಗಳಿಗೆ ಒಳಗಾದರೂ ಮರಳಿ ಮರಳಿ ಯತ್ನ ಮಾಡುವುದರಿಂದ ಮನಸ್ಸು ಧ್ಯಾನ ವಸ್ತುವಿನಲ್ಲಿ ನಿಲ್ಲಲು ಕ್ರಮೇಣ ಸಮರ್ಥವಾಗುತ್ತಾ ಬರುತ್ತದೆ. ಹೀಗೆ ಇತರ ವಸ್ತುಗಳತ್ತ ಧಾವಿಸುತ್ತಿರುವ ಮನಸ್ಸನ್ನು ಧ್ಯಾನ ವಸ್ತುವಿನತ್ತ ಕೊಂಡೊಯ್ದು ನಿಲ್ಲಿಸುವುದೇ ಧಾರಣ. ಧಾರಣವೆಂದರೆ ಧ್ಯಾನದ ಮುಂದುವರಿದ ಸ್ಥಿತಿ ಎನ್ನಬಹುದು. ಮನಸ್ಸನ್ನು ಒಂದು ವಿಷಯದಲ್ಲಿ ಕೇಂದ್ರೀಕರಿಸಲು ಧಾರಣ ಸಹಾಯ ಮಾಡುತ್ತದೆ. ಈ ಧ್ಯಾನವು ಏಕಾಗ್ರತೆಯಿಂದ ನಡೆದರೆ ಮುಂದೆ ಬರುವ ಸ್ಥಿತಿಯೇ ಸಮಾಧಿ. ಸಮಾಧಿ ಎಂದರೆ ಸರ್ವೋತ್ತಮವಾದ ಧ್ಯಾನ. ಮನಸ್ಸು ಧ್ಯಾನ ವಸ್ತುವಿನಲ್ಲಿಯೇ ಲೀನವಾಗುತ್ತದೆ. ಕ್ರಮೇಣ ಸುಷುಪ್ತಿಯಲ್ಲಿರುವಂತೆ ಸಮಾಧಿಯಲ್ಲಿರುವ ಮನುಷ್ಯನಿಗೆ ಯಾವ ವಿಷಯದ ಅರಿವು ಇರುವುದಿಲ್ಲ. ಯಾವ ವಸ್ತುವನ್ನು ಕುರಿತು ಸಾಧಕನು ಧ್ಯಾನ ಮಾಡುತ್ತಿದ್ದನೋ ಆ ವಸ್ತುವು ಮರೆಯಾಗುವುದು. ಸಮಾಧಿಯಿಂದ ಮನಸ್ಸು ಹಿಂತಿರುಗಿದಾಗ ತಾನು ಧ್ಯಾನ ಮಾಡುತ್ತಿದ್ದ ವಸ್ತುವಿನ ನಿಜ ಸ್ವಭಾವವು ಪೂರ್ಣವಾಗಿ ತಿಳಿದು ಮನಸ್ಸೆಲ್ಲ ತುಂಬಿಕೊಳ್ಳುತ್ತದೆ. ತಾನು ಧ್ಯಾನಿಸುತ್ತಿದ್ದ ವಸ್ತುವಿನ ನೈಜ ಜ್ಞಾನವು ಪೂರ್ಣವಾಗಿ ಆಗುವುದು. ಪ್ರಕೃತಿಯಲ್ಲಿ ಇರುವ ಯಾವ ವಸ್ತುವನ್ನೇ ಆಗಲಿ ಈ ರೀತಿ ಧ್ಯಾನ ವಿಷಯವನ್ನಾಗಿ ಮಾಡಿಕೊಂಡು ಸಮಾಧಿಯಾಗುವವರೆಗೆ ಧ್ಯಾನ ಮಾಡಿದರೆ ಆ ವಸ್ತುವಿನ ಸಂಪೂರ್ಣ ಜ್ಞಾನ ಉಂಟಾಗುವುದು. ಪಂಚಭೂತಾತ್ಮಕವಾದ ಬಾಹ್ಯ ಪ್ರಕೃತಿಯನ್ನು ಅನೇಕ ಯೋಗಿಗಳು ಈ ರೀತಿಯಲ್ಲಿಯೇ ವಶಪಡಿಸಿಕೊಳ್ಳುವರು, ಗೆಲ್ಲುವರು. ಯತಿರಾಜ ಶ್ರೀ ಚಂದ್ರಶೇಖರ ಭಾರತೀಗಳವರು ತಮ್ಮ ಗುರುವರ್ಯರಂತೆಯೇ ಇದೇ ರೀತಿ ಸಾಧನೆಯನ್ನು ಮಾಡಿದ್ದ ಸಿದ್ಧ ಪುರುಷರು. ಅವರಿಗೆ ಎಲ್ಲೆಲ್ಲಿ ಏನೇನು ನಡೆಯುತ್ತಿದೆ ಎಂಬುದರ ಅರಿವಾಗುತ್ತಿತ್ತು. ಯಾರ ಮನಸ್ಸಿನಲ್ಲಿ ಎಂತೆಂಥ ಆಲೋಚನೆಗಳಿವೆ, ಯಾರು ಯಾವ ತೊಂದರೆಯಲ್ಲಿ ಸಿಲುಕಿದ್ದಾರೆ, ಯಾರು ಯಾವ ಚಿಂತೆ ವ್ಯಸನಗಳಲ್ಲಿ ಮುಳುಗಿದ್ದಾರೆ, ತಮ್ಮಲ್ಲಿಗೆ ಬರುವವರಲ್ಲಿ ಯಾರು ಪ್ರಾಮಾಣಿಕರು, ಯಾರು ಕಪಟಿಗಳು, ಯಾರು ನಿಜವಾದ ತಿಳಿವಿಗಾಗಿ ಬರುತ್ತಾರೆ, ತೋರಿಕೆಗಾಗಿ ಬರುವವರಾರು ಎಂಬುದೆಲ್ಲವೂ ಅವರಿಗೆ ತಿಳಿದು ಬಿಡುತ್ತಿತ್ತು. ಈ ರೀತಿ ಯೋಗ ಸಾಧನೆಯಿಂದ ಅಭ್ಯುದಯ ಹೊಂದುತ್ತಾ ಬಂದ ಸಾಧಕನು ತಾನು ಗಳಿಸಿರುವ ಇಂದ್ರಿಯಾತೀತ ಶಕ್ತಿಗಳನ್ನು ಜಗತ್ತಿಗೆ ಪ್ರದರ್ಶಿಸುವುದರಲ್ಲಿ ಆಸಕ್ತನಾಗಿ ಬಿಟ್ಟರೆ ಅಥವಾ ಅದರಿಂದ ಸ್ವಾರ್ಥವನ್ನು ಬೆಳೆಸಿಕೊಂಡು ಸ್ವಲಾಭಕ್ಕೆ ಬಳಸಿಕೊಂಡರೆ ಸಾಧನೆಯ ತುತ್ತ ತುದಿಯನ್ನು ಮುಟ್ಟಲಾರ ಮತ್ತು ಪತನದತ್ತ ಜಾರುವುದು ಖಂಡಿತ. ಈ ಸಾಧನೆಯು ಆಂತರ್ಯದಲ್ಲಿ ಅಡಗಿರುವ ಸರ್ವಶಕ್ತಿಗಳನ್ನು ಎಚ್ಚರಗೊಳಿಸಿ ಬಾಹ್ಯ ಮತ್ತು ಆಂತರಿಕ ಪ್ರಕೃತಿಯಲ್ಲಿರುವ ಎಲ್ಲಾ ವಿಷಯಗಳ ಮರ್ಮವನ್ನು ಮನಸ್ಸಿಗೆ ತಿಳಿಸಿಕೊಟ್ಟು ಸಾಧಕನಿಗೆ ಅವುಗಳ ಮೇಲೆ ಸರ್ವಾಧಿಕಾರವನ್ನು ಕೊಡುತ್ತದೆ. ಇಂಥ ಸಮಾಧಿ ಸ್ಥಿತಿಯಿಂದ ಜಾರಿದವನು ಅತ್ಯಂತ ದುಃಖಕ್ಕೀಡಾಗುತ್ತಾನೆ. ಆದ್ದರಿಂದ ತಾನು ಗಳಿಸಿದ ಈ ಎಲ್ಲ ಶಕ್ತಿಯನ್ನು ಬ್ರಹ್ಮ ಸಾಕ್ಷಾತ್ಕಾರದ ತನ್ನ ಗುರಿಗೆ ನೆರವಾಗಲು ಬಳಸಿಕೊಳ್ಳುತ್ತಾನೆ. ಸ್ಥೂಲ ವಿಷಯದಿಂದ ಸೂಕ್ಷ್ಮ ವಿಷಯಕ್ಕೆ, ಸೂಕ್ಷ್ಮ ವಿಷಯದಿಂದ ತನ್ನ ಮನಸ್ಸನ್ನೇ ಕುರಿತು ಧ್ಯಾನ ಮಾಡುತ್ತಾನೆ. ಧ್ಯಾನ ಮಾಡುತ್ತಾ ಮಾಡುತ್ತಾ ಮನಸ್ಸು ಸ್ತಬ್ಧವಾಗುತ್ತದೆ. ಸಂಪ್ರಜ್ಞಾತ ಸಮಾಧಿಯಿಂದ ಅಸಂಪ್ರಜ್ಞಾತ ಸಮಾಧಿಯುಂಟಾಗಿ ಅಲ್ಲಿ ಮನಸ್ಸು ಇರುವುದಿಲ್ಲ.
ಆತ್ಮ ಸಾಕ್ಷಾತ್ಕಾರಕ್ಕಿದ್ದ ಕೊನೆಯ ತೆರೆಯು ತೆರೆಯಲ್ಪಡುತ್ತದೆ. ಆತ್ಮವು ತನ್ನ ಸಹಜ ಮಹಿಮೆಯಿಂದ ಕಾಣಿಸಿಕೊಳ್ಳುತ್ತದೆ. ಸಾಧಕನು ತನ್ನ ಅಸ್ತಿತ್ವದ ಕೇಂದ್ರವನ್ನು ಮುಟ್ಟಲು ಬ್ರಹ್ಮ ಸಾಕ್ಷಾತ್ಕಾರವಾಗುವುದು. ಹೀಗೆ ಬ್ರಹ್ಮ ಸಾಕ್ಷಾತ್ಕಾರ ಪಡೆದ ಯೋಗಿಯ ಮನಸ್ಸು ಸಾಮಾನ್ಯ ಪ್ರಪಂಚದತ್ತ ತಿರುಗಿದರೆ ಪೂರ್ಣ ಪ್ರಜ್ಞನಾದ ಆತನಿಗೆ ಎಲ್ಲೆಲ್ಲಿಯೂ ದಿವ್ಯವೇ ಬ್ರಹ್ಮವೇ ತೋರುವುದು. ಇಂತಹ ಸ್ಥಿತಿಯನ್ನು ಮುಟ್ಟಿದಾತನಿಗೆ ರಾಗದ್ವೇಷಗಳಾಗಲಿ ಆಸೆ ಆಕಾಂಕ್ಷೆಗಳಾಗಲಿ ಯಾವುದೂ ಇರುವುದಿಲ್ಲ. ಆತನಿಗೆ ವೈಭವ ಆಡಂಬರ ಯಾವುದೂ ಬೇಕಾಗುವುದಿಲ್ಲ. ಜಗತ್ತಿನ ಯಾವ ಪ್ರಲೋಭನೆಯೂ ಆತನನ್ನು ಅಲುಗಿಸಲಾರದು. ಬದಲಾಗಿ ಆತನಿಂದ ಶಾಂತಿ, ದಯೆ, ಕಾರುಣ್ಯ, ಪ್ರೇಮ ಮತ್ತು ಬೆಳಕು ಜಗತ್ತಿಗೆ ಲಭಿಸುತ್ತದೆ. ಆಚಾರ್ಯ ಶ್ರೀ ಚಂದ್ರಶೇಖರ ಭಾರತಿಗಳವರು ಯೋಗ ಮಾರ್ಗದ ತುತ್ತ ತುದಿಯಲ್ಲಿದ್ದು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದ ಮಹಾಪುರುಷರು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧ್ಯಷ್ಟಾಂಗಾನುಷ್ಠಾನ ನಿಷ್ಠ ಎಂಬ ಬಿರುದನ್ನು ಸಾರ್ಥಕಪಡಿಸಿಕೊಂಡಿದ್ದವರು. ದಕ್ಷಿಣಾಮ್ನಾಯ ಪೀಠಾಧೀಶ್ವರರಾಗಿ ಅಕ್ಷರಶಃ ಜಗದ್ಗುರುವೇ ಆಗಿದ್ದರೂ ಸಹ ಸರಳರು, ಆಡಂಬರ ರಹಿತರು, ವಾತ್ಸಲ್ಯಪೂರ್ಣರೂ ಆಗಿದ್ದರು. ಪೀಠಾಧಿಪತಿಗಳಾಗಿದ್ದರು. ಜಗದ್ಗುರುಗಳ ಲಾಂಛನೆಗಳನ್ನು ದೂರವಿರಿಸಿದ್ದರು. ಉಡುಗೆಯಲ್ಲಿಯೂ ಸಹ ಅತ್ಯಂತ ಸಾಧಾರಣವಾದ ಕಾಷಾಯ ವಸ್ತ್ರಗಳೇ ವಿನಃ ಬೆಲೆ ಬಾಳುವ ವಸ್ತ್ರಗಳನ್ನು ಧರಿಸಿದವರಲ್ಲ. ಅವರು ತಮಗೆ ಸಿದ್ಧಿಸಿದ್ದ ಅತೀಂದ್ರಿಯ ಶಕ್ತಿಗಳನ್ನು ವಶಪಡಿಸಿಕೊಂಡು ಆಧ್ಯಾತ್ಮಿಕ ಗುರಿಯತ್ತ ಸಾಗಿದ್ದ ಮಹನೀಯರು. ಗುರುವರ್ಯರ ಮನಸ್ಸಿನ ವ್ಯಾಪಾರವೆಲ್ಲವೂ ಯಾವಾಗಲೂ ಅಂತರ್ಮುಖವಾಗಿದ್ದಾಗ, ಬಹಿರಂಗ ವ್ಯಾಪಾರದತ್ತ ಅವರು ಪೂರ್ಣ ವಿಮುಖರಾಗಿದ್ದಾಗ ಇದ್ದ ಸ್ಥಿತಿ. ಈ ಸಾಧಕರ ಸಿದ್ಧಿಯನ್ನರಿಯದವರು ಗುರುಗಳಿಗೇನು ಬುದ್ಧಿ ವಿಕಲ್ಪವೋ ಎಂದು ಭಾವಿಸಿದರು. ಗುರುಗಳು ತಿಂಗಳುಗಟ್ಟಲೆ ಹೊರಕ್ಕೆ ಬರದೆ ಅಂತರ್ಮುಖಿಗಳಾಗಿಯೇ ಇದ್ದು ಬಿಡುತ್ತಿದ್ದರು. ಇಂತಹ ಸಮಯದಲ್ಲಿ ಹತ್ತಿರ ಹೋದವರಿಗೆ ಆ ವಿಭೂತಿ ಪುರುಷರ ಚರ್ಯೆ ವಿಪರೀತವಾಗಿ ಕಂಡಿರಬಹುದು. ಆ ದಿವ್ಯ ಸ್ಥಿತಿಯು ಅರ್ಥವಾಗದೆ ಅದನ್ನು ಬುದ್ಧಿ ಭ್ರಮಣೆಯೋ ಹುಚ್ಚೋ ಎಂದು ಅರಿಯದವರು ಕರೆದಿರಬಹುದು. ಕಾಲಾವಕಾಶ, ಏಕಾಂತತೆ, ಸ್ಥಳ ನೈರ್ಮಲ್ಯ ಮುಂತಾದ ಸೌಲಭ್ಯಗಳು ಈ ಸಾಧನೆಗೆ ಅತ್ಯವಶ್ಯಕವಾಗಿದ್ದು, ಗುರುಗಳು ತಮ್ಮ ಈ ನಿಶ್ಚಿತ ಗುರಿಯನ್ನು ಮುಟ್ಟುವುದಕ್ಕೆ ಯಾವ ವಿಘ್ನಗಳೂ ಬರದಂತೆ ಹತ್ತಿರಕ್ಕೆ ಯಾರನ್ನೂ ಸೇರಿಸುತ್ತಿರಲಿಲ್ಲ. ಈ ಸಾಧನೆ ವಿನಃ ಏನನ್ನೂ ಮಾಡುತ್ತಿರಲಿಲ್ಲ. ನಿಶ್ಚಿತ ಗುರಿ ಸೇರಿದ ಬಳಿಕ ಮನಸ್ಸು ಹೊರ ಜಗತ್ತಿಗೆ ಬರಬೇಕಾದರೆ ಅನೇಕ ದಿನಗಳೇ ಬೇಕಾಗುತ್ತಿದ್ದವು. ಸಂಗೀತ ಸುಧೆಯನ್ನು ಸವಿಯುವಾಗ, ಯಾವುದಾದರೂ ಗ್ರಂಥದ ಸ್ವಾರಸ್ಯ ಭಾಗದಲ್ಲಿ ತಲ್ಲೀನರಾಗಿದ್ದಾಗ, ಯಾವುದಾದರೂ ಆಲೋಚನೆಯಲ್ಲಿ ಮಗ್ನರಾಗಿದ್ದಾಗ, ನಮ್ಮೆದುರು ಯಾರಾದರೂ ಸುಳಿದು ಹೋದರೆ, ನಮ್ಮನ್ನು ಯಾರಾದರೂ ಕರೆದರೆ, ಮಾತನಾಡಿದರೆ ನಮಗೆ ತಿಳಿಯುವುದೇ ಇಲ್ಲ. ಮನಸ್ಸು ಅಷ್ಟು ಗಾಢವಾಗಿ ತಲ್ಲೀನವಾಗಿರುತ್ತದೆ. ಸಾಧಾರಣರಾದ ನಮ್ಮ ಅನುಭವವೇ ಹೀಗಿರುವಾಗ ಸದಾ ಬ್ರಹ್ಮಾನಂದದಲ್ಲಿರುವವರ ಸ್ಥಿತಿ ಎಂತಹುದಿರಬೇಕು? ಅದನ್ನು ಅಳೆಯಲು ನಮ್ಮಿಂದ ಸಾಧ್ಯವೇ? ಆ ಸಮಾಧಿಯ ಸಂದರ್ಭದಲ್ಲಿ ಶ್ರೀ ಚಂದ್ರಶೇಖರ ಭಾರತಿಗಳವರ ಬಾಹ್ಯಾಚರಣೆ, ನಡವಳಿಕೆಗಳು, ಮಾತುಗಳು ಎಲ್ಲವೂ ವಿಚಿತ್ರವಾಗಿ ತೋರುತ್ತಿದ್ದವು. ಸಮಾಧಿ ಸ್ಥಿತಿಯಿಂದ ಹಿಂತಿರುಗಿದ ಬಳಿಕ ಆಚಾರ್ಯಪಾದರು ಕ್ರಮ ಪ್ರಕಾರ ಸ್ನಾನ, ಜಪ, ಪೂಜಾನುಷ್ಠಾನಗಳನ್ನು ನಡೆಸುತ್ತಿದ್ದರು. ಶ್ರೀ ಗುರುದೇವರು ತಮ್ಮ ಕೊಠಡಿಯಲ್ಲಿ ಧ್ಯಾನಮಗ್ನರಾಗಿರುತ್ತಿದ್ದಾಗ ಅವರಿಗೆ ವಿಘ್ನವಾಗದಂತೆ, ಎಚ್ಚರವಾಗದಂತೆ ಪರಿಜನರು ಅವರ ಕೊಠಡಿ ಪ್ರವೇಶಿಸುತ್ತಿದ್ದರು. ಅವರ ದೈನಂದಿನ ಅವಶ್ಯಕತೆಗಳೇನೆಂದು ಅರಿತುಕೊಂಡು ಸ್ನಾನಕ್ಕೆ ನೀರಿನಿಂದ ಹಿಡಿದು ಪೂಜಾ ದ್ರವ್ಯ, ಆಹಾರ, ಪಾನೀಯಗಳೆಲ್ಲವನ್ನೂ ಸಿದ್ಧಪಡಿಸಿ ಬಿಡುತ್ತಿದ್ದರು. ಗುರುದೇವರು ಬಹಿರ್ಮುಖರಾದಾಗ ಅವರ ದೃಷ್ಟಿ ಆ ವಸ್ತುಗಳ ಮೇಲೆ ಬಿದ್ದರೆ ಬಿತ್ತು, ಇಲ್ಲದಿದ್ದರೆ ಇಲ್ಲ. ಅವರು ಅನೇಕ ದಿನಗಳ ಗಟ್ಟಲೆ ಬಹಿರ್ವ್ಯಾಪಾರದಿಂದ ಮುಕ್ತರಾಗಿ ಧ್ಯಾನಮಗ್ನರಾಗಿ ಬಿಡುತ್ತಿದ್ದರು. ಅವರಿಗಾಗಿ ತಂದ ಪದಾರ್ಥಗಳು ಇದ್ದಲ್ಲಿಯೇ ಹಳಸುತ್ತಿದ್ದುದನ್ನು ಕಂಡ ಪರಿಜನರು ನಿಶ್ಶಬ್ದವಾಗಿ ಅವನ್ನು ತೆಗೆದುಹಾಕಿ ಸ್ಥಳವನ್ನು ಸ್ವಚ್ಛಗೊಳಿಸುತ್ತಿದ್ದರು. ಅವರ ದಿವ್ಯ ಶರೀರವು ಅನೇಕ ದಿನಗಳ ಕಾಲ ಆಹಾರ ಪಾನೀಯವಿಲ್ಲದೆ ಕೃಶವಾಗಿದ್ದರೂ ಅಗ್ನಿಕುಂಡದ ಜ್ವಾಲೆಯಂತೆ ಪ್ರಕಾಶವನ್ನು, ತೇಜಸ್ಸನ್ನು ಬೀರುತ್ತಿತ್ತು. ಶ್ರೀ ಗುರುಗಳವರ ಪ್ರಥಮ ದಿಗ್ವಿಜಯಕ್ಕೆ ಮೊದಲೇ 1923ರಲ್ಲಿಯೇ ಅವರಿಗೆ ಆತ್ಮ ಸಾಕ್ಷಾತ್ಕಾರವಾಗಿ ಬಿಟ್ಟಿತ್ತು. ಸಂಚಾರದ ನಂತರ ಅವರು ಅವಧೂತ ಸ್ಥಿತಿಗೆ ಮುಟ್ಟಿದ್ದರು. ಈ ಸಾಧನೆಯ ಕಾಲದಲ್ಲಿ ಮತ್ತು ಅನಂತರವೂ ಸಹ ವೈದ್ಯರುಗಳಿಂದ ಗುರುದೇವರಿಗೆ ಸಾಕಷ್ಟು ತೊಂದರೆಯೂ ಅನಾನುಕೂಲವೂ ಉಂಟಾಗುತ್ತಿತ್ತು. ಸಾಧನೆ ತೀವ್ರವಾದಂತೆ ಅವರು ಹಸಿವನ್ನು ನಿದ್ರೆಯನ್ನೂ ಗೆಲ್ಲುವ ಮಜಲಿನಲ್ಲಿದ್ದರು. ಈ ಆಧ್ಯಾತ್ಮಿಕ ಸಾಧನೆಯ ಆಂತರ್ಯವನ್ನು ಅರಿಯದ ವೈದ್ಯರು ಇದೂ ಒಂದು ವಿಧವಾದ ಶರೀರ ವ್ಯಾಧಿಯೋ ಮನೋರೋಗವೋ ಇರಬಹುದೆಂದು ಭಾವಿಸಿ ಅದರ ನಿವಾರಣೆಗಾಗಿ ಅತಿ ಶ್ರದ್ಧೆಯನ್ನು ವಹಿಸಿಬಿಟ್ಟಿದ್ದರು. ಗುರುದೇವರೊಮ್ಮೆ ಬಹಿರ್ಮುಖರಾದಾಗ ಸಾಕಷ್ಟು ಆಹಾರವನ್ನು ತೆಗೆದುಕೊಳ್ಳುತ್ತಿಲ್ಲವೆಂದು ಅರಿತ ಶಿಷ್ಯ ವೈದ್ಯರೊಬ್ಬರು
ಗುರುದೇವರಿಗೆ ರಾತ್ರಿಯ ಕಾಲದಲ್ಲಿ ಕೊಡುತ್ತಿದ್ದ ಹಾಲಿನಲ್ಲಿ ಔಷಧಿಯನ್ನು ಬೆರೆಸಿಕೊಟ್ಟರು. ಮಾರನೆಯ ದಿನ ಗುರುದೇವರಿಗೆ ಸ್ವಲ್ಪ ಹೆಚ್ಚಾಗಿಯೇ ಹಸಿವಾಗಿದೆ ಎನ್ನಿಸಿತು. ವೈದ್ಯರಿಗೆ ಹೇಳಿ ಕಳಿಸಿದರು. ಅವರಿಂದ ವಿಷಯವನ್ನು ಅರಿತರು. ನಾನು ಹಸಿವನ್ನು ಬಾಯಾರಿಕೆಯನ್ನು ಗೆಲ್ಲಲು ಪ್ರಯತ್ನಿಸುತ್ತಿರುವಾಗ ನೀವು ಹಸಿವು ಹೆಚ್ಚುವಂತೆ ಔಷಧ ಕೊಟ್ಟಿದ್ದೀರಿ. ಇನ್ನು ಮೇಲೆ ಹೀಗೆ ಮಾಡಬೇಡಿ ಎಂದು ಮೃದುವಾಗಿಯೇ ಎಚ್ಚರಿಸಿದರು. ಮತ್ತೊಂದು ಸಂದರ್ಭದಲ್ಲಿ ಗುರುದೇವರು ಹೆಚ್ಚು ಕಾಲ ನಿದ್ರಿಸದಿರುವುದರಿಂದ ಅವರಿಗೆ ಆಲಸ್ಯ ಉಂಟಾಗಿರಬಹುದೆಂದು ಭ್ರಮಿಸಿದ ವೈದ್ಯರೊಬ್ಬರು ನಿದ್ರೆ ತರುವಂತಹ ಮಾತ್ರೆಯನ್ನು ಹಾಲಿನಲ್ಲಿ ಸೇರಿಸಿ ಗುರುದೇವರಿಗೆ ಕೊಟ್ಟುಬಿಟ್ಟರು. ಔಷಧಿಯು ತನ್ನ ಕೆಲಸವನ್ನು ಮಾಡಿತು. ನಿದ್ರೆಯಿಂದ ಎಚ್ಚರವಾದಾಗ ಇದು ಔಷಧದ ಪ್ರಭಾವವೆಂದು ಗುರುದೇವರಿಗೆ ಅರ್ಥವಾಗಿತ್ತು. ವೈದ್ಯರನ್ನು ಕರೆ ಕಳುಹಿಸಿದರು. ಅವರು ಬಂದು ನಮ್ರರಾಗಿ ನಿಂತಾಗ ಕೊಟ್ಟ ಔಷಧಿ ಎಂತಹುದೆಂದು ಕೇಳಿದರು. ಗುರುದೇವರ ಮುಂದೆ ಏನನ್ನೂ ಮರೆಮಾಚಲು ಸಾಧ್ಯವಿರಲಿಲ್ಲ. ವೈದ್ಯರು ತಲೆ ತಗ್ಗಿಸಿ ಕ್ಷಮೆಯನ್ನು ಕೋರಿದರು. ಸ್ವಾಭಾವಿಕವಾದ ವಿಸ್ಮರಣೆಯೇ ಸಾಲದೆಂದು ಹೆಚ್ಚಿನ ನಿದ್ರೆಗಾಗಿ ಔಷಧಿ ಕೊಡುವುದೇ? ಇನ್ನು ಮುಂದೆ ಹಾಗೆಲ್ಲ ಮಾಡಬೇಡಿರಿ. ನಿದ್ರೆಯನ್ನು ಗೆಲ್ಲಬೇಕೆಂಬ ನಮ್ಮ ಪ್ರಯತ್ನಕ್ಕೆ ಅಡ್ಡಿ ಉಂಟು ಮಾಡಬೇಡಿ ಎಂದು ಸೂಕ್ಷ್ಮವಾಗಿ ನುಡಿದರು. ಲೋಕದ ಅಳತೆಗೋಲಿನಿಂದ ನೋಡುವ ಜನಕ್ಕೆ ಇವೆಲ್ಲ ಅರ್ಥವಾಗುತ್ತವೆಯೇ?